ಎಲ್ಲ ಅಪ್ಪ ಅಮ್ಮಂದಿಗೂ ನಮಸ್ತೆ. ನಾವು ದಾವಣಗೆರೆ ಸರಕಾರಿ ಸೆಂಟರಿಂದ. ಓಕೆ, ಅಪ್ಪನ ಹೆಸರು ಬಂದ್ಬಿಟ್ಟು ಸುರೇಶ್ ಅಪ್ಪಾಜಿ ಅಂತ ಹೇಳ್ಬಿಟ್ಟು. ಅಪ್ಪ ಬಂದ್ಬಿಟ್ಟು KTG ನಗರದಿಂದ ರೆಗ್ಯುಲರ್ ಆಗಿ ಸರಕಾರಿ ಥೆರಪಿಗೆ ಬರ್ತಾ ಇದ್ದಾರೆ ಅಪ್ಪ ಅಮ್ಮ. ಓಕೆ, ಅಪ್ಪನಿಗೆ ಮೇನ್ ಆಗಿ ಏನಕ್ಕೋಸ್ಕರ ಸರಕಾರಿ ಥೆರಪಿಗೆ ಬಂದಿದ್ದಪ್ಪ ಅಂತ ಅನ್ನುವಾಗ ಅಪ್ಪನಿಗೆ ಬಂದ್ಬಿಟ್ಟು ಶುಗರ್ ಇತ್ತು. ಶುಗರ್ ಆಗಿ ಕಾಲು ಕೂಡ ಏನಾಗಿತ್ತು, ಗಾಯ ಆಗಿತ್ತು. ಓಕೆ, ಈ ಒಂದು ಪ್ರಾಬ್ಲಮಿಗೆ ಅಪ್ಪನೂ ಕೂಡ ತುಂಬ ಕಡೆ ಆಸ್ಪತ್ರೆ ಎಲ್ಲ ತೋರಿಸುವಾಗಲೂ ಕೂಡ ಮೆಡಿಸಿನ್ ಎಲ್ಲ ತಗೊಳ್ಳುವಾಗಲೂ ಕೂಡ ಅಪ್ಪನಿಗೆ ಏನಾಗಿದ್ದಿಲ್ಲ, ಆ ಪ್ರಾಬ್ಲಮ್ ಕಡಿಮೆನೇ ಆಗಿದ್ದಿಲ್ಲ. ಬಟ್ ಸರಕಾರಿಗೆ 25 ದಿನ ಬಂದಾದ್ಮೇಲೆ ಅಪ್ಪನಿಗೆ 100%ಅಲ್ಲಿ 20% ಏನಾಗಿದೆ, ಒಂದು ಬೆಸ್ಟ್ ಆಗಿರೋ ರಿಸಲ್ಟ್ ಅನ್ನೋದು ಬಂದಿದೆ ಅಪ್ಪ ಅಮ್ಮ. ಓಕೆ, ಅಪ್ಪನ ಮಾತಾಡ್ಸೋಣ ನಾವು ಚಪ್ಪಾಳೆ ಹಾಕಿ. ಅಪ್ಪ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಸುರೇಶ್ ಅಂತ. ಓಕೆ, ಎಲ್ಲಿಂದ ಬರ್ತಾ ಇರೋದು? ನಾವು KTG ನಗರದಿಂದ. KTG ನಗರದಿಂದ. ಏನು ಪ್ರಾಬ್ಲಮಿಗೋಸ್ಕರ ಸರಕಾರಿ ಥೆರಪಿಗೆ ಬಂದಿದ್ದು? ನನಗೆ ಶುಗರ್ ಇತ್ತು 7 ವರ್ಷದಿಂದ. ಆಮೇಲೆ ಇತ್ತೀಚೆಗೆ ಬೆನ್ನು ಬರ್ತಾ ಇತ್ತು. ಆಮೇಲೆ ಕಾಲಲ್ಲಿ ಗಾಯ ಆಗಿತ್ತು. ಅಂದರೆ ಶುಗರಿಂದ ಬಂದ್ಬಿಟ್ಟು ನಿಮಗೆ ಕಾಲಲ್ಲಿ ಗಾಯ ಆಗಿತ್ತು. ಮತ್ತು ಕಾಲು ಹೊಡೆದ್ಬಿಟ್ಟು ಕಲ್ಲು ಚುಚ್ಚಿ ಗಾಯ ಅದನ್ನು 25 ದಿನ ಕಂಟಿನ್ಯೂ ಬರೋಕತ್ತೆ. ಈಗ ಒಂದು 20-25% ಇಂಪ್ರೂವ್ಮೆಂಟ್ ಆಗಿದೆ. 25% ಈ ಒಂದು ಥೆರಪಿ ತೊಗೊಂಡಾದ್ಮೇಲೆ ರಿಸಲ್ಟ್ ಬಂದಿದೆ. ಓಕೆ, ಎಷ್ಟು ವರ್ಷದಿಂದ ಅಂದರೆ 7 ವರ್ಷದಿಂದ ನಿಮ್ಮ ಶುಗರಿಗೋಸ್ಕರ ಪ್ರಾಬ್ಲಮ್ಗೆ ಸಫರ್ ಪಡ್ತಾ ಇದ್ದರೆ? ಓಕೆ, ಮುಂಚೆ ಎಲ್ಲ ಬಂದ್ಬಿಟ್ಟು ಆಸ್ಪತ್ರೆ ಎಲ್ಲ ತೋರಿಸಿದ್ರೆ ಈ ಪ್ರಾಬ್ಲಮಿಗೆ? ಈಗ ತೋರಿಸಿದೆ, ಭಾಳ ಹಾಸ್ಪಿಟಲ್ ತೋರಿಸಿದೆ, ಏನು ಪ್ರಯೋಜನ ಇಲ್ಲ. ಆಮೇಲೆ ಆನ್ಲೈನ್ನಲ್ಲಿ ಕ್ರೀಮ್ಗಳು ತೋರಿಸ್ತಾರೆ, ನಾನು ಅವನು ತೊಗೊಂಡಿದ್ದೆ, ಅವು ಏನೋ ಇದಾಗಿದೆ. ಅಪ್ಪ, ಇವಾಗ ಕಾಲಲ್ಲಿ ಬಂದ್ಬಿಟ್ಟು ಗಾಯ ಆಗಿ ಎಷ್ಟು ದಿನ ಆಗಿದೆ ಅಪ್ಪ? 1.5 ವರ್ಷ ಮೇಲೆ. 1.5 ವರ್ಷ. ಈ 1.5 ವರ್ಷದಲ್ಲಿ ಎಷ್ಟು ಹಣ ಖರ್ಚು ಮಾಡಿದರೆ, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ದೀರಾ? ಒಂದು 20,000 ಖರ್ಚು ಮಾಡಿದ್ವಿ. 25ರಿಂದ 30,000 ಖರ್ಚು ಮಾಡುವಾಗ ಎಲ್ಲೂ ಕೂಡ ನಿಮ್ಮ ಪ್ರಾಬ್ಲಮ್ ಸರಿ ಆಗಿಲ್ಲ. ಬಟ್ ಸರಕಾರಿಯಲ್ಲಿ ಬಂದ್ಬಿಟ್ಟು 25 ದಿನ ಆಯ್ತಲ್ವಾ, ಎಷ್ಟು ಹಣ ಖರ್ಚು ಮಾಡಿದ್ದೀರಾ? ಏನಿಲ್ಲ, ಎಷ್ಟು ಹಣ ಖರ್ಚು ಮಾಡಿಲ್ಲ. ಬಟ್ 25% ಏನಾಗಿದೆ, ರಿಸಲ್ಟ್ ಅನ್ನೋದು ಬಂದಿದೆ. ಓಕೆ, ಇವಾಗ ಗಾಯನೂ ಕೂಡ ಕಡಿಮೆ ಆಗಿದೆನಾ? ಅನ್ನೋ ಅವ್ರಿಗೆ ಗಾಯ ಆಗುವಾಗ ಮುಂಚೆ ನಿಮಗೆಲ್ಲ ಅದೆಲ್ಲ ನೋವು ಆಗ್ತಿತ್ತಪ್ಪ? ಜಾಸ್ತಿ ನೋವು ಇತ್ತು. ಆಮೇಲೆ ಕಾಲು ಹೊರಟಾಗ್ತಿದೆ. ಈಗ ಚೆನ್ನಾಗಿ, ಇವಾಗ ಪಾದ ಎಲ್ಲ ನಾರ್ಮಲ್ ಆಗಿ ಊಡ್ತಾ ಇದ್ದೀರಾ? ನಿದ್ರೆ ಇಲ್ಲ? ನಿದ್ರೆ ಬರ್ತಾ ಇದೆ. ಓಕೆ, ಈ ಥೆರಪಿ ತಗೊಳ್ಳುವಾಗ ನಿಮಗೆ ಏನಾದರೂ ಶೀತ ಆಗೋದು, ಜ್ವರ ಬರೋದು, ಲೂಸ್ ಮೋಷನ್ ಆಗೋದು, ಆ ರೀತಿ ಏನಾದರೂ ಆಗಿತ್ತು? ಲೂಸ್ ಮೋಷನ್ ಆಗಿದೆ. ಓಕೆ, ಆ ರೀತಿ ಪ್ರಾಬ್ಲಮ್ ಆದಾಗ 3 days ಲೂಸ್ ಮೋಷನ್ ಆಗಿದೆ. 3 ದಿನ ಲೂಸ್ ಮೋಷನ್ ಆಗಿತ್ತು. ಓಕೆ, ಇವಾಗ ಹೊಸದಾಗಿ ಬರೋಂಥ ಅಪ್ಪ ಅಮ್ಮಂದ್ರೆ ಏನು ಮಾಡ್ತಾರಪ್ಪ ಅಂತಂದರೆ, ಈ ಥರ ಇಂಪ್ರೂವ್ಮೆಂಟ್ ಆಕ್ಷನ್ ಆದ ತಕ್ಷಣ ಸರಾಸರಿಗೆ ಬರೋದನ್ನ ಬಿಟ್ಬಿಡ್ತಾರೆ. ಇಲ್ಲ, ಅದೆಲ್ಲ ಅಪ್ಪ ಅಮ್ಮಂದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಪ್ಪ? ಆ ಥರ ಏನಿಲ್ಲ, ಅದು ನಮ್ಮ ಒಳಗಿರೋ ಕಲ್ಮಶನ ಹೊರಗೆ ಹಾಕೋಕ್ಕೋಸ್ಕರ ಅದು ಆ ಥರ ಆಗುತ್ತೆ. ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ. ನಾನು 3 ಇಂದ 4 ದಿನ ಆ ಥರ ಲೂಸ್ ಮೋಷನ್ ಆಯಿತು. ಈಗೆಲ್ಲ ಆರಾಮಾಗಿತ್ತು. ಈಗೆಲ್ಲ ಆರಾಮಾಗಿದೆ. ಓಕೆ, ಇವಾಗ ನಿಮ್ಮ ಪ್ರಕಾರ ಬಂದ್ಬಿಟ್ಟು ಮೆಡಿಸನ್ ತೊಗೊಂಡು ಗುಣ ಆಗೋದು ಚೆನ್ನಾಗ, ಅಥವಾ ಈ ಥರ ನ್ಯಾಚುರಲ್ ಆಗಿ ಥೆರಪಿ ತೊಗೊಂಡು ಗುಣ ಆಗೋದು ಚೆನ್ನಾಗ? ನ್ಯಾಚುರಲ್ ಚೆನ್ನಾಗಿ. ಈಗ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಿದರೆ ಕಿಡ್ನಿ ಆಮೇಲೆ ಅವಕ್ಕೆಲ್ಲ ಎಫೆಕ್ಟ್ ಆಗ್ತಿದೆ. ಶುಗರಿಗೆ ನಾವು ಈಗ ಇನ್ಸುಲಿನ್ನು ತೊಗೊತಿದ್ವಿ. ಈಗ ಅದಕ್ಕೂ ಮತ್ತು ಕಿಡ್ನಿಗೆಲ್ಲ ಎಫೆಕ್ಟ್ ಆಗತ್ತಿದೆ ಅಂತೇಳಿ ಈಗ ಥೆರಪಿ ಬಂದಿದೆ. ಈ ರೀತಿಯಾಗಿ ನ್ಯಾಚುರಲ್ ಆಗಿ ಥೆರಪಿ ತೊಗೊಂಡು ಗುಣ ಆಗೋದು ಚೆನ್ನಾಗಂತ. ಓಕೆ, ಶುಗರ್ ಇರುವಂಥ ಅಪ್ಪ ಅಮ್ಮನಿಗೆ ಮೇನ್ ಆಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ಬನ್ನಿ, ತುಂಬ ಚೆನ್ನಾಗುತ್ತೆ. ನೀವು ಕಂಟಿನ್ಯೂ 40 ದಿನ ತಗೊಂಡ್ರೆ ಇದಲ್ಲ, ನಾರ್ಮಲ್ ಶುಗರ್ ಅಂತೂ ನಾರ್ಮಲ್ ಆಗೇ ಆಗುತ್ತೆ. ಓಕೆ, ನಿಮ್ಮಲ್ಲಿ ಆ ನಂಬಿಕೆ ಇದೆ? ನಂಬಿಕೆ ಇದೆ. ಓಕೆ, ಕೊನೆಯದಾಗಿ ಬಂದ್ಬಿಟ್ಟು ಸರಕಾರಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಪ್ಪ? ಬನ್ನಿ ಮೇಡಮ್, ಬರಬೇಕು, ಎಲ್ಲರೂ ಬರಬೇಕು. ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಐತಿ. ಬಂದು ನಿಮ್ಮ ಆರೋಗ್ಯ ನೀವು ಕಾಪಾಡಿಕೊಳ್ಳಿ. ನನಗೆ ಮೊದಲು 380 ಇತ್ತು ನನಗೆ ಶುಗರ್, ಈಗ 200ಕ್ಕೆ ಬಂದಿದೆ. ಊಟ ಮುಂಚೆ ಬಂದ್ಬಿಟ್ಟು 380 ಇತ್ತು. 380 ಇತ್ತು. ಈ ಥೆರಪಿ ತೊಗೊಂಡಾದ್ಮೇಲೆ ಇವಾಗ 200ಕ್ಕೆ ಬಂದಿದೆ. 200ಕ್ಕೆ ಖುಷಿ ಆಗ್ತಾ ಇದೆನಾ? ಫುಲ್ ಖುಷಿ ಆಗ್ತಾಯಿದೆ. ಫಾಸ್ಟಿಂಗು 240ರಿಂದ 50 ಇತ್ತು, ಈಗ 180ಕ್ಕೆ ಬಂದಿದೆ. ತಿಂಡಿ ಆದಮೇಲೆ 380 ಇತ್ತು, ಈಗ 210 ಬಂದಿದೆ. ಓಕೆ, ರೆಗ್ಯುಲರ್ ಆಗಿ ಥೆರಪಿ ತಗೊಳ್ಳುವಾಗ ಶುಗರ್ ಏನಾಗುತ್ತೆ ನಿಮಗೆ ಕಂಟ್ರೋಲಿ ಬರುತ್ತಂತ ಒಂದು ನಂಬಿಕೆ ಇದೆ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬನ್ನಿ, ಎಲ್ಲರೂ ತಮ್ಮ ಆರೋಗ್ಯ, ಫ್ಯಾಮಿಲಿ ಎಲ್ಲರೂ ಕರ್ಕೊಂಬನ್ನಿ. ನಿಮ್ಮ ಆರೋಗ್ಯ, ನಿಮ್ಮ ಫ್ಯಾಮಿಲಿ ಆರೋಗ್ಯ ಎಲ್ಲ ನಿಮ್ಮ ಇದ್ರ ಹತ್ರ ಇದೆ. ದಯವಿಟ್ಟು ಎಲ್ಲರೂ ಕರ್ಕೊಂಬನ್ನಿ. ಅಕ್ಕಪಕ್ಕದವ್ರಿಗೂ ಹೇಳ್ರಿ, ಅವ್ರಿಗೂ ಅವ್ರ ಆರೋಗ್ಯ ಕಾಪಾಡೋಕ್ಕೆ ಹೇಳ್ರಿ. ಥ್ಯಾಂಕ್ ಯು. ನಮಸ್ಕಾರ.